ಆರೋಗ್ಯ ಕೇಂದ್ರ ಶ್ರವಣಬೆಳಗೊಳ. ಇಲ್ಲಿ ಬಂದಿರತಕ್ಕಂತ ಒಂದು ರೋಗಿಗಳಿಗೆ ಒಬ್ರು ಕೂಡ ವೈದ್ಯಾಧಿಕಾರಿಗಳು ದೊರೀತಾ ಇಲ್ಲ. ದಿನನಿತ್ಯ 200-300 ಜನ ರೋಗಿಗಳನ್ನ ಬಂದ್ರು ಕೂಡ ಒಬ್ರು ಕೂಡ ವೈದ್ಯಾಧಿಕಾರಿಗಳು ಇಲ್ಲ. ಡಾಕ್ಟರ್ ಯುವರಾಜ್ ರವರು ಅನಾರೋಗ್ಯದಿಂದ ಬಳಲ್ತಾ ಇದ್ದು ಒಂದು 5 ಜನ ವೈದ್ಯಾಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು. ಕೇಳ್ರಪ್ಪೋ ಕೇಳಿ, ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ, ರೋಗಿಗಳ ಪ್ರಾಣ ಇಲ್ಲಿ ಲೆಕ್ಕಕ್ಕಿಲ್ಲ. ಹಾಗಾಗಿ ಆಸ್ಪತ್ರೆಗೆ ಯಾರು ಬರಬೇಡ್ರಪ್ಪ ಎಂದು ತಮಟೆ ಬಾರಿಸುವ ಮೂಲಕ ರೈತ ಸಂಘ ಮತ್ತು ಕೆಲ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ನಿಯೋಜಿಸಬೇಕೆಂದು ವಿನೂತನ ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಿದರು. ಇದು ವಿಶ್ವವಿಖ್ಯಾತ ದಕ್ಷಿಣ ಜೈನ ಕಾಶಿ. 57 ಅಡಿ ಗೊಮ್ಮಟನ ಮೂರ್ತಿಯನ್ನು ನೋಡಲು ಪ್ರತಿನಿತ್ಯ ದೇಶ ವಿದೇಶದಿಂದ ಸಾವಿರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಆದರೆ ಶ್ರವಣಬೆಳಗೊಳಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು, ಶ್ರವಣಬೆಳಗೊಳಕ್ಕೆ ಆಗಮಿಸುತ್ತಿದ್ದಂತೆ ಮಲಿನ ತ್ಯಾಜ್ಯ ನಿಮಗೆ ದುರ್ವಾಸನೆ ಬೀರುವ ಮೂಲಕ ಸ್ವಾಗತ ನೀಡ್ತಾ ಇದೆ. ಇದು ನಿಜಕ್ಕೂ ಬೇಸರದ ಸಂಗತಿ ಅಂದ್ರೆ ತಪ್ಪಾಗಲ್ಲ. ಶ್ರವಣಬೆಳಗೊಳ ಹೋಬಳಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರವಿತ್ತು. ಸದ್ಯ ಪಟ್ಟಣ ಬೆಳೆದಂತೆ ಅದು ಸಮುದಾಯ ಕೇಂದ್ರವಾಗಿ ಬದಲಾಗಿದೆ. ಪ್ರತಿನಿತ್ಯ ಈ ಸಮುದಾಯ ಕೇಂದ್ರದಲ್ಲಿ ಸುಮಾರು 200ರಿಂದ 250 ಮಂದಿ ಒಳ ಮತ್ತು ಹೊರ ರೋಗಿಗಳು ಚಿಕಿತ್ಸೆ ಪಡೆಯುತ್ತಾರೆ. ಆದರೆ ಈ ಆಸ್ಪತ್ರೆಗೆ ಇರುವುದು ಒಬ್ಬರೇ ವೈದ್ಯರು ಎಂಬುದು ನಂಬಲಾರದ ಸತ್ಯ. ಇದರಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದ ರೋಗಿಗಳು ಪರದಾಡುವಂತಾಗುತ್ತಿದೆ. ಮತ್ತೊಂದೆಡೆ ಒಳ ರೋಗಿಗಳನ್ನು ದಾಖಲು ಮಾಡಲು ಸಾಧ್ಯವಾಗದೆ ಇರುವುದರಿಂದ ಆಸ್ಪತ್ರೆಯಲ್ಲಿರುವ ಬೆಡ್ಗಳು ಬಿಕೋ ಎನ್ನುತ್ತಿವೆ. ಸರ್, ಒಂದ್ ದಿನಕ್ಕೆ ಕನಿಷ್ಠ ಅಂದ್ರೆ 200 ಪೇಷಂಟ್ OPD, ತುಂಬಾ ಅಂದ್ರೆ 500 ಪೇಷಂಟ್ ಬರ್ತಾರೆ ಸರ್. ಅದ್ರಲ್ಲೂ ಸರ್ OPD ಪೇಷಂಟ್ ನ ಫುಲ್ ನೋಡಿ ಮತ್ತೆ ಎಮರ್ಜೆನ್ಸಿನೂ ಅಟೆಂಡ್ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಹೆರಿಗೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಸರ್. ಇನ್ನು ಡಾಕ್ಟರ್ಸ್ ತುಂಬಾ ಜನ ಬಂದ್ರೆ ಪೇಷಂಟ್ ಗಳಿಗೆ ಸರ್ವಿಸ್ ಕೊಡಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸರ್ ಒಬ್ರೇ ನೋಡ್ತಿದ್ದಾರೆ. ಸರ್ರಿಗೂ ಆರೋಗ್ಯ ಸಮಸ್ಯೆ ಆಗೇ ಆಗುತ್ತೆ ಸರ್. ಒಬ್ರೇ ನೋಡಿದಾಗ ವಾರದಿಂದನೂ ಜ್ವರದಿಂದ ಬಳಲ್ತಾ ಇದ್ರು ಸರ್. ಅಂದ್ರಲ್ಲೂ OPD ನೋಡಿ ಎಮರ್ಜೆನ್ಸಿನೂ ಅದರಲ್ಲೇ ನೋಡ್ತಾ ಇದ್ರು. ಅದರಲ್ಲಿ ತಿಂಡಿ ತಿನ್ನುವಾಗ ಈ ತರ ಎಮರ್ಜೆನ್ಸಿ ಪೇಷಂಟ್ ಹೆರಿಗೆ ನೋವು ಅಂತ ಬಂದಾಗ ಆ ಅನಾರೋಗ್ಯದಲ್ಲೂ ಬಂದು ಚಿಕಿತ್ಸೆ ನೀಡಿ ಡೆಲಿವರಿ ಮಾಡಿಸ್ಕೊತಿದ್ದಾರೆ ಸರ್. ಅಂದ್ರೆ ನಮಗೆ ಒಂಥರ ಬೇಜಾರಾಗ್ತಿರುತ್ತೆ ಸರ್, ಇಷ್ಟು ಅನಾರೋಗ್ಯ ಸಮಸ್ಯೆ ಇಟ್ಕೊಂಡು ಒಬ್ಬರೇ ಮಾಡ್ತಿದ್ದಾರೆ ಅಂತ. ಬಟ್ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಪೇಷಂಟು ಒಂದ್ ಸ್ವಲ್ಪ ಹೊತ್ತು ಪೇಷಂಟ್ ವೆಯ್ಟ್ ಮಾಡಿ ಅಂತ ಅಂದ್ರು ಸ್ವಲ್ಪ ಕೂಗಾಡ್ತಾರೆ ಸರ್. ಅಂದ್ರೆ ಒಬ್ಬರೇ ಡಾಕ್ಟರ್ ಇರೋ ಕೆಲವೊಬ್ರು ಅದರಲ್ಲೂ ಒಳ್ಳೆಯವರು ಇದ್ದಾರೆ ಸರ್. ಒಬ್ಬರೇ ಡಾಕ್ಟರ್ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ ಸರ್. ಒಬ್ಬೊಬ್ರು ಕೂಗಾಡ್ತಾರೆ. ಅವಾಗ ನಾವೇ ಮಾನವೀಯತೆ ದೃಷ್ಟಿಯಿಂದ ಸಮಾಧಾನವಾಗಿ ಮಾತಾಡಿ ಸಮಾಧಾನ ಮಾಡಿ ಕಳ್ಸಿಕೊಡ್ತೀವಿ ಸರ್. ಶ್ರವಣಬೆಳಗೊಳದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜುಟ್ಟನಹಳ್ಳಿ, ಕಾಂತರಾಜಪುರ ಮತ್ತು ದಮ್ಮನಿಂಗಲ ಪ್ರಾಥಮಿಕ ಆಸ್ಪತ್ರೆಗಳು ಸೇರ್ತವೆ. ಅಲ್ಲದೆ ಗಡಿಭಾಗದ ಹೋಬಳಿಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಅಗ್ಲಯ, ಹೊನ್ನಾವರ, ಬಿಂಡಿಗನೂಲೆ, ಕಿಕ್ಕೇರಿ, ಸಂತೆಬಾಚಳ್ಳಿ ಇಂದಲೂ ಶ್ರವಣಬೆಳಗೊಳ ಹತ್ತಿರವೆಂಬ ಕಾರಣಕ್ಕೆ ಅಲ್ಲಿಂದ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಹೀಗಾಗಿ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕನಿಷ್ಠ 4 ಜನ ವೈದ್ಯರು ಇರಬೇಕಾಗಿತ್ತು.
ಹಿಂದೆ ಇದ್ದ ಇಬ್ಬರು ವೈದ್ಯರಲ್ಲಿ ಒಬ್ಬರನ್ನ ಬೇರೆಡೆಗೆ ವರ್ಗಾವಣೆ ಮಾಡಿದ್ದು ಮತ್ತೊಬ್ಬರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ವೈದ್ಯರಿಲ್ಲದೆ ರೋಗಿಗಳು ಪರಿತಪಿಸುವಂತಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರ ಶ್ರವಣಬೆಳಗೊಳ ಇಲ್ಲಿ ಇರ್ತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಡಾಕ್ಟರ್ ಯುವರಾಜ್ ರವರು ಅನಾರೋಗ್ಯದಿಂದ ಬಳಲ್ತಾ ಇದ್ದು ಇಲ್ಲಿ ಬಂದಿರತಕ್ಕಂಥ ಒಂದು ರೋಗಿಗಳಿಗೆ ನೋಡಲು ಒಬ್ರು ಕೂಡ ವೈದ್ಯಾಧಿಕಾರಿಗಳು ದೊರೀತಾ ಇಲ್ಲ. ಈ ಒಂದು ವಿಶ್ವವಿಖ್ಯಾತ ಶ್ರವಣಬೆಳಗೊಳ ದಿನನಿತ್ಯ 200-300 ಜನ ರೋಗಿಗಳನ್ನ ಬಂದ್ರು ಕೂಡ ಒಬ್ಬರೇ ವೈದ್ಯಾಧಿಕಾರಿಗಳು ನೋಡಕ್ಕಾಗದೇನೆ ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಈ ಕೂಡಲೇ ಎಚ್ಚೆತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇಲ್ಲಿಗೆ ಒಂದು 5 ಜನ ವೈದ್ಯಾಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀವಿ. ಹೌದು, ಪ್ರತಿನಿತ್ಯ ಈ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಹೊರತು ವೈದ್ಯರ ಸಂಖ್ಯೆ ಮಾತ್ರ ಹೆಚ್ಚಳವಾಗುತ್ತಿಲ್ಲ. 200ಕ್ಕೂ ಹೆಚ್ಚು ರೋಗಿಗಳ ಆರೋಗ್ಯ ತಪಾಸಣೆ ಮಾಡುತ್ತಿದ್ದ ಆ ವೈದ್ಯರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿಯೇ ಶುಶ್ರೂಷಕರೇ ತಪಾಸಣೆ ಮಾಡುತ್ತಿರುವುದರಿಂದ ರೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ. ಸದ್ಯ ಡೆಂಗು ಪ್ರಕರಣ ಹೆಚ್ಚಳವಾಗುತ್ತಿದ್ದು ಈ ಮಧ್ಯೆ ಆಸ್ಪತ್ರೆಯಲ್ಲಿರುವ ಏಕೈಕ ವೈದ್ಯರು ನಿರಂತರವಾಗಿ ಕೆಲಸ ಮಾಡುವುದರಿಂದ ನಿತ್ರಾಣಗೊಂಡು ವಿಶ್ರಾಂತಿಗೆ ತೆರಳಿದ್ದಾರೆ. ಬೇರೆ ವೈದ್ಯರನ್ನು ಇಲ್ಲಿಗೆ ನಿಯೋಜಿಸಿಲ್ಲ. ಹೀಗಾಗಿ ಸದ್ಯ 29 ವರ್ಷಗಳಿಂದ ಡಾಕ್ಟರ್ ಯುವರಾಜ್ ಎಂಬ ವೈದ್ಯರು ನಿರಂತರವಾಗಿ ಕೆಲಸ ಮಾಡಿದ್ರಿಂದ ಅವರೇ ಈಗ ಅನಾರೋಗ್ಯ ಪೀಡಿತರಾಗಿದ್ದು ಅವರಿಗೆ ಚಿಕಿತ್ಸೆ ಬೇಕಿದೆ. ಕಾಂತರಾಜ್ಪುರ ಇವೆಲ್ಲ ಸುತ್ತಮುತ್ತಲು ಕೇರ್ಪೇಟೆಯಿಂದೆಲ್ಲ ಬಂದವ್ರು ಸರ್. ಮೊನ್ನೆ ಒಂದು ಕೇಸು ಕೇರ್ಪೇಟೆಯಿಂದ ಬಂದವ್ರು, ಅಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತ ಇಲ್ಲೇ ಬಂದು ಚಿಕಿತ್ಸೆ ತಗೊಂಡೋಗಿದ್ದಾರೆ ಸರ್. ನಮ್ಮ ಒಬ್ಬರು ಡಾಕ್ಟರ್ ಇರೋದ್ರಿಂದ 3 ಗಂಟೆ ಆಗುತ್ತೆ ಊಟಕ್ಕೆ ಹೋಗೋದೆ. ಎಷ್ಟು ಹಗಲು ರಾತ್ರಿ ನೋಡಿದ್ರು ಒಬ್ಬೊಬ್ರು ಕೂಗಾಡ್ತಾರೆ, ಒಬ್ಬೊಬ್ರು ತಾಳ್ಮೆ ಇರ್ತಾರೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈ ತರ ಇನ್ನು ಜ್ವರ, ಕೆಮ್ಮು, ಸುಸ್ತು, ರಕ್ತದೊತ್ತಡ, ತಲೆ ಸುತ್ತುವಿಕೆ, ವಾಂತಿ, ಭೇದಿ, ಉಸಿರಾಟದ ತೊಂದರೆ, ಎದೆ ನೋವು, ಗಾಯ ಮುಂತಾದ ಚಿಕಿತ್ಸೆಗೆಂದು ಬರುವ ರೋಗಿಗಳು ಚಿಕಿತ್ಸೆ ಸಿಗದೆ ಬರಿಗೈಯಲ್ಲಿ ವಾಪಸ್ ತೆರಳುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಗರ್ಭಿಣಿಯರ ಪರಿಸ್ಥಿತಿ ಹೇಳತೀರದಾಗಿದೆ. ದೂರದ ಮಹಾರಾಷ್ಟ್ರದಿಂದ ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವ ಕುಡುಗೋಲು, ಆರೆ, ಬಾಚಿ, ನೇಗಿಲು ಮಾಡಿಕೊಳ್ಳಲು ಬಂದಿದ್ದ ಕುಟುಂಬವೊಂದರ ಹೆಣ್ಣು ಮಗಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಆಕೆಯನ್ನ ಈ ಆಸ್ಪತ್ರೆಗೆ ದಾಖಲು ಮಾಡಿದ್ದು ವೈದ್ಯರಿಲ್ಲದ ಕಾರಣ ಶುಶ್ರೂಷಕರು ಕಂಗಾಲಾಗಿದ್ರು. ಆದರೆ ನಿತ್ರಾಣಗೊಂಡಿದ್ದ ಡಾಕ್ಟರ್ ಯುವರಾಜ್ ಆಕೆಯ ಪರಿಸ್ಥಿತಿಯನ್ನು ನೋಡಿ ತಾವೇ ತಡರಾತ್ರಿ ಹೆರಿಗೆ ಮಾಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸದ್ಯ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದಾರೆ. ಪೇಷಂಟ್ ಕುಡ್ಲು ಮರಕ್ಕೆ ಅಂತ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೇನ್ ಬಂದಿದೆ. ಪೇನ್ ಬಂದ ತಕ್ಷಣ ಇಲ್ಲಿ ಹಾಸ್ಪಿಟಲ್ ಎಲ್ಲಿ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಬಂದಾಗ ನಾವು ಟೆಸ್ಟ್ ಮಾಡಿ ನೋಡ್ದು. ಅವಾಗ ಅದೆಲ್ಲ ವೈಟಲ್ಸ್ ಎಲ್ಲ ಚೆಕ್ ಮಾಡ್ದು. ಅವಾಗ ಡಾಕ್ಟರ್ನ ಕರೆದಾಗ ಅವಾಗ ತಕ್ಷಣ ಅದನ್ನು ಬಿಟ್ಟು ಬಂದು ಟೆಸ್ಟ್ ಮಾಡಿ ನೋಡಿದ್ರು. ಇದು ಇವಾಗನೇ ಸರ್ಜರಿ ಡೆಲಿವರಿ ಆಗೋ ತರ ಇದೆ ಅಂದ್ಬಿಟ್ಟು ಟೆಸ್ಟ್ ಮಾಡಿ ತಕ್ಷಣ ಡೆಲಿವರಿ ಮಾಡಿದ್ರು. ನಾವೆಲ್ಲರೂ ಸರ್ಗೂ ಸಪೋರ್ಟ್ ಮಾಡಿದ್ವಿ. ಚೆನ್ನಾಗಿ ನಾರ್ಮಲ್ ಆಗಿ ಡೆಲಿವರಿ ಆಯ್ತು. ಅನಾರೋಗ್ಯ ಇದ್ರೂ ಆದ್ರೂ ಬಂದು ಇಲ್ಲಿ ಸೇವೆ ಇದು ಮಾಡಿದ್ದಾರೆ ಸರ್. ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಒಬ್ಬರೇ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲಸದಿಂದ ನಿತ್ರಾಣಗೊಂಡಿದ್ದು ನಿರಂತರ ರಜೆ ಹಾಕಿ ಆರೋಗ್ಯ ಸುಧಾರಣೆಗಾಗಿ ವಿಶ್ರಾಂತಿಗೆ ತೆರಳಿದ್ದಾರೆ. ತಾಲೂಕು ಅಥವಾ ಕೇಂದ್ರದಿಂದ ಯಾವೊಬ್ಬ ವೈದ್ಯರು ಬಾರದೆ ಇರುವುದನ್ನ ಗಮನಿಸಿದ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಸಾಗರ್ ನೇತೃತ್ವದಲ್ಲಿ ರೈತ ಸಂಘದವರು ತಮಟೆ ಬಾರಿಸುವ ಮೂಲಕ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ನನ್ ಬಿಟ್ರೆ ಇನ್ಯಾರು ಇಲ್ಲಿ ವೈದ್ಯರು, ಯಾವ ಕಾಯಂ ವೈದ್ಯರು ಯಾರು ಇಲ್ಲ. ನಾನು ಒಬ್ಬನೇ ವೈದ್ಯರು ಸತತವಾಗಿ ಕಳೆದ 5-6 ದಿವಸದಿಂದ ಹಗಲು ರಾತ್ರಿ ಪಾಳ್ಯದಲ್ಲಿ ಕರ್ತವ್ಯ ನಿರ್ವಹಿಸಿ
ಮತ್ತು ಅದ್ರ ಜೊತೆಗೆ ಈಗ ಜ್ವರ ಪ್ರಕರಣಗಳು ತುಂಬಾ ಬರ್ತಾ ಇರೋದ್ರಿಂದ ನಾನು ಕೂಡ ಜ್ವರ ಪೀಡಿತನಾಗಿ ಕಳೆದ 2 ದಿವಸದಿಂದಲೂ ಕೂಡ ನರಳುತ್ತಿದ್ದು, ಆದ್ರೂ ಕೂಡ ಸಾರ್ವಜನಿಕರಿಗೆ ರೋಗಿಗಳಿಗೆ ತೊಂದರೆ ಆಗಬಾರದು ಅಂತ ನಿನ್ನೆ ಮಧ್ಯಾಹ್ನ ತನಕ ಕರ್ತವ್ಯ ನಿರ್ವಹಿಸಿ ಜ್ವರ ಇದ್ರು ಸಹ ಸೊ ಅದರಲ್ಲೂ ಕೂಡ ಜ್ವರ ಇದ್ರು ಸಹ ಹೋಗಿ ಒಂದು ಹೆರಿಗೆಯನ್ನು ಕೂಡ ನಿರ್ವಹಣೆ ಮಾಡಿ ಸೊ ಕೊನೆಗೆ ಮಿತ್ರನಾಗಿ ಅಲ್ಲಿ ರೋಗಿಗಳು OPD ಹೊರರೋಗಿ ವಿಭಾಗದಲ್ಲೇ ನಿಲ್ಲಿಕ್ಕಾಗಲ್ಲ. ಆಮೇಲೆ ನನ್ನ ಎಲ್ಲ ಸಹಾಯಕರು ಮತ್ತು ಸಿಬ್ಬಂದಿಯವರು ಕರೆತಂದು ಇಲ್ಲಿಗೆ ಚಿಕಿತ್ಸೆಯನ್ನು ನೀಡಿದ್ರು. ಅಧಿಕಾರಿಗಳಿಗೆ ಶಂಕಿತ ಡೆಂಗು ಪ್ರಕರಣಗಳು ಮತ್ತು ಜ್ವರ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ವೈದ್ಯರನ್ನು ನಿಯೋಜನೆ ಮಾಡಿಕೊಡ್ಬೇಕಾಗುತ್ತೆ ಮನವಿಯನ್ನ ಮಾಡ್ಕೊಂಡಿದ್ದೇನೆ. ಡಿಸ್ಟಿಕ್ ರೂರಲ್ ಪ್ರೋಗ್ರಾಮ್ ಅಂತ ಅದರಲ್ಲಿ ಸ್ನಾತಕೋತ್ತರ ವೈದ್ಯರು ಬರ್ತಿದ್ರು. ಸೊ ಆ ವೈದ್ಯರ ಅವಧಿ ಮುಗಿದ ನಂತರ ಮತ್ತೆ ಯಾವುದೇ ವೈದ್ಯರನ್ನ ಇಲ್ಲಿಗೆ ನಿಯೋಜನೆ ಮಾಡಿಲ್ಲ. ಇದಕ್ಕೆ ಮೊನ್ನೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೇನೆ ಮತ್ತು ಹಾಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಕೂಡ ಅವ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ದೇನೆ. ಹಾಗೆ ಕೂಡಲೇ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನಿಯೋಜಿಸದೇ ಇದ್ದರೆ ಮುಂದಾಗುವ ಸಾವು ನೋವುಗಳಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ಸಾಗರಗೌಡ ಎಚ್ಚರಿಸಿ DHOಗೆ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು.